ಪ್ರೈಸ್ ಲಾರ್ಡ್, ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಸ್ವಾಮಿಯ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯವನ್ನು ಕೇಳಿ ಅದೇ ಪ್ರಕಾರ ನಡೆದುಕೊಳ್ಳುವ ಹಾಗೆ ದೇವರು ಕೊಟ್ಟ ಒಳ್ಳೆಯ ಕೃಪೆಗಾಗಿ ಸ್ತೋತ್ರ. ನಂತರ ಈ ದಿನ ನಾವು ಉಳಿದಿರುವಂಥದ್ದು ಅದು ದೇವರ ಕರುಣೆ, ದೇವರ ಕೃಪೆಯಾಗಿದೆ. ಅನೇಕ ಆಪತ್ತುಗಳು, ಅನೇಕ ಅನವರ್ತಗಳು ನಮ್ಮ ಜೀವಿತದಲ್ಲಿ ಬಂದಾಗಿಯೂ ದೇವರು ನಮ್ಮನ್ನು ಉಳಿಸಿದ್ದಾನೆ. ತನ್ನ ಕರುಣೆಯಿಂದಲೇ ನಮ್ಮನ್ನು ಜೀವಿಸುವ ಹಾಗೆ ಮಾಡಿದ್ದಾನೆ. ಆತನಿಗೆ ಕೃತಜ್ಞತೆಯನ್ನು ನಿರಂತರವಾಗಿ ನಾವು ಸ್ತುತಿಯನ್ನು ಸಲ್ಲಿಸುವವರಾಗಿರೋಣ. ಪ್ರತಿದಿನ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದ ಹಾಗೆ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಲಿಕ್ಕಿದ್ದಾರೆ. ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ನಡೆಸಿದ ಹಾಗೆ ಈ ದಿನವೂ ಕೂಡ ನಮ್ಮನ್ನು ದೇವರೇ ನೀನು ಬಲಪಡಿಸಿ ನೀವು ನಮ್ಮನ್ನು ನಡೆಸಬೇಕೆಂಬುದಾಗಿ ನಿನ್ನ ವಾಕ್ಯದ ಮೂಲಕ ನೀವು ಮಾತಾಡಿರಿ. ನಾವು ಕೇಳುತ್ತೇವೆ ಹೇಗೆ ನಡೆದುಕೊಳ್ಳಬೇಕು, ಹೇಗೆ ಪರಿಸ್ಥಿತಿಗಳನ್ನು ಜಯಿಸಿ ಮುಂದೆ ಹೋಗಬೇಕೆಂಬುದಾಗಿ ದೇವರೇ ನೀವು ನಮಗೆ ತಿಳಿಯಪಡಿಸೋದಾದರೆ ನಿನ್ನ ವಾಕ್ಯದ ಮೂಲಕ ನಾವು ಜಯ ಹೊಂದಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ನೀವು ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಬಲಪಡಿಸಿರಿ. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ನೀವು ದುಃಖಿಸುವ ದಿನಗಳು ಕೊನೆಗಾಣುವವು. ನೀವು ದುಃಖಿಸುವ ದಿನಗಳು ಕೊನೆಗಾಣುವವು ಎಂಬುದಾಗಿರುವ ವಿಷಯದ ಕುರಿತು ನಾವು ಈ ದಿನ ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿ ಯಾರೊಂದಿಗೂ ಹೇಳಲಿಕ್ಕೆ ಆಗದಿರುವಂಥ ಕೆಲವೊಂದು ದುಃಖಗಳನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡಿರ್ಬೋದು. ಯಾರೊಂದಿಗೂ ಹಂಚಿಕೊಳ್ಳಿಕ್ಕೆ ಆಗದಿರುವಂಥ ವೇದನೆ ಹೃದಯದಲ್ಲಿ ಇರ್ಬೋದು. ಅದರ ಒಂದು ಕೊನೆಯಾಗಿದೆ ಈ ದಿನ. ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ನಿಮ್ಮ ಹೃದಯದಲ್ಲಿ ದುಃಖವು ಹೋಗಿ ಸಂತೋಷವನ್ನು ದೇವರು ಬರಮಾಡುವವನಾಗಿದ್ದೇನೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ ಅದರ 60ನೇ ಅಧ್ಯಾಯದ 20ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನೀನು ದುಃಖಿಸುವ ದಿನಗಳು ಕೊನೆಗಾಣುವು ಎಂಬುದಾಗಿ. ಅದರ ಕಡೆ ಭಾಗ ಮಾತ್ರ ನಾವು ಓದಿಕೊಂಡಿದ್ದೇವೆ, ಪೂರ್ತಿ ವಚನವನ್ನು ನಾನು ಓದಿಲ್ಲ. ನೀನು ದುಃಖಿಸುವ ದಿನಗಳು ಕೊನೆಗಾಣುವು ಎಂಬುದಾಗಿರುವಂಥ ಕೊನೆ ವಚನದ 20ನೇ ವಚನದ ಕೊನೆಯ ಭಾಗದಲ್ಲಿ ಈ ಮಾತನ್ನು ದೇವರು ತನ್ನ ಪ್ರವಾದಿಯಾದಂಥ ಯೆಶಾಯನ ಮೂಲಕ ತನ್ನ ಜನರಿಗೆ ತಿಳಿಸುವಂಥ ಒಂದು ಸಂದೇಶವಾಗಿದೆ. ಅದರಿಂದ ಈ ದಿನ ದೇವರು ನಮ್ಮೊಂದಿಗೂ ಮಾತಾಡ್ತಾ ಇದ್ದಾರೆ, ನೀನು ದುಃಖಿಸುವ ದಿನಗಳು ಕೊನೆಗಾಣುವು ಎಂಬುದಾಗಿ. ದೇವರು ತನ್ನನ್ನು ಪ್ರೀತಿಸಿ ತಾನು ಪ್ರೀತಿಸುವವರೊಂದಿಗೆ ಪ್ರತಿ ಕ್ಷಣ ಅವರ ದುಃಖಗಳನ್ನು ಅರ್ಥ ಮಾಡಿಕೊಂಡು ಅದರಿಂದ ಹೊರತರಲಿಕ್ಕೆ, ಅದಕ್ಕೆ ಒಂದು ಅಂತ್ಯವನ್ನು ತರಲಿಕ್ಕಾಗಿ ಮಾತಾಡುವ ದೇವರು. ಕರ್ತನು ಅದಕ್ಕೆ ಒಂದು ಅಂತ್ಯವನ್ನು ಬರಮಾಡುತ್ತಾನೆ. ಅಂದರೆ ನಿಮ್ಮ ದುಃಖಕ್ಕೆ ಒಂದು ಮುಕ್ತಾಯವನ್ನು ದೇವರು ಖಂಡಿತವಾಗ್ಲೂ ಇಡುವವನಾಗಿದ್ದಾನೆ. ಪ್ರೀತಿಯಿಂದ ಕರ್ತನು ನಿಮ್ಮನ್ನು ದುಃಖದ ದಿನಗಳಿಂದ ಹೊರತಂದು ಸಂತೈಸುವವನಾಗಿದ್ದಾನೆ. ಯಾಕೆಂದರೆ ಆತನು ಗಾಯವನ್ನು ಮಾಡುವವನು, ಗಾಯಗಳನ್ನು ಕಟ್ಟುವ ಆತನು ಆಗಿದ್ದಾನೆ. ಒಂದು ವೇಳೆ ಒಂದು ಗಾಯ ಆದಂಥ ಹೃದಯ ಆತನ ಸಮ್ಮುಖಕ್ಕೆ ಬರೋದಾದರೆ ಆ ಗಾಯಗಳನ್ನು ಕಟ್ಟುವ ದೇವರು. ಒಂದು ತಾಯಿಯಂತೆ ಸಂತೈಸುವ ನಮ್ಮ ಕರ್ತನು ನಮಗಾಗಿ ಇದ್ದಾನೆ. ಆತನು ನಮ್ಮನ್ನು ತನ್ನ ಕೈಗಳಲ್ಲಿ ಎತ್ತುಕೊಂಡು ಒಂದು ಮಗನೋಪಾದಿಯಲ್ಲಿ ಆತನು ನಮ್ಮ ದುಃಖಗಳನ್ನು ಕೊನೆಗಾಣಿಸುವವನಾಗಿದ್ದಾನೆ. ಹೇಗೆ ಒಂದು ರಾತ್ರಿ ಹೋಗಿ ಹಗಲು ಬರ್ತದೋ ಅದೇ ಪ್ರಕಾರ ನಮ್ಮ ದುಃಖವು ಹೋಗಿ ಸಂತೋಷವು ಬರುವಂಥದ್ದಾಗಿದೆ. ಹೇಗೆ ಒಂದು ಸೋಲಿನ ನಂತರ ಜಯವಿದೆಯೋ ಅದೇ ಪ್ರಕಾರ ದೇವರು ನಮ್ಮ ದುಃಖಕ್ಕೆ ಒಂದು ಸಂತೋಷವನ್ನು ಕೊಡುತ್ತಾನೆ. ಕಣ್ಣೀರಿನ ತಗ್ಗನ್ನು ನಾವು ದಾಟಿದ ನಂತರ ಒಂದು ಜೀವದ ಬುಗ್ಗೆ ನಮಗಾಗಿ ದೇವರು ಇಡುವವನಾಗಿದ್ದಾನೆ. ಇಸ್ರಾಯೇಲರನ್ನ ದೇವರು ನಡೆಸುವಾಗ ಮಾರ ಎಂಬ ಸ್ಥಳದ ನಂತರವಾಗಿ ಮಧುರವಾಗಿರೋ ಒಂದು ಸ್ಥಳವನ್ನು ದೇವರು ಅವರಿಗೆ ಕೊಟ್ಟನು. ಅದರಿಂದ ದುಃಖಕ್ಕೆ ನಂತರ ಸಂತೋಷವು ದೇವರು ನಮ್ಮ ಜೀವಿತದಲ್ಲಿದೆ. ಒಂದು ಪರೀಕ್ಷೆಗಳನ್ನು ಬರೆಯುವಂಥ ವಿದ್ಯಾರ್ಥಿಗಳನ್ನು ನಾವು ನೋಡೋದಾದರೆ ಅವರು ಪರೀಕ್ಷೆ ಬರೆದ ನಂತರವಾಗಿ ಅವರಿಗೆ ಏನಿದೆ, ಒಂದು ಜಯವಿದೆ. ಪರೀಕ್ಷೆ ನಂತರವಾಗಿ ರಿಸಲ್ಟ್ ಬರುವಾಗ, ಪರೀಕ್ಷೆ ಬರೆಯುವಾಗ ಅವರಿಗೆ ದುಃಖ ಇದೆ, ನೋವಿದೆ, ವೇದನೆ ಇರ್ತದೆ. ಯಾಕೆ ಏನಾಗ್ತದೋ ಅದರ ಬರೆದ ನಂತರವಾಗಿ ಅವರಿಗೆ ಏನಾಗ್ತದೆ, ಒಂದು ಸಂತೋಷವನ್ನು ಉಂಟು ಮಾಡುವ ಒಂದು ಸಂತೋಷ ಅವರ ಹೃದಯದಲ್ಲಿ ಉಂಟಾಗ್ತದೆ. ಏನು, ಒಂದು ರಜೆ ಸಿಗ್ತದೆ. ಎರಡನೇದಾಗಿ
ಅವರು ಮತ್ತೊಂದು ತರಗತಿಗೆ ಪ್ರವೇಶಿಸುವವರಾಗಿರ್ತಾರೆ. ಹಾಗೆ ಅದೇ ಪ್ರಕಾರ ನಮ್ಮ ಜೀವಿತದಲ್ಲಿ ಕೂಡ ದುಃಖ ಎಂಬುದು ಬಂದು ನಮ್ಮ ಹೃದಯದಲ್ಲಿ ತಂಗಿದಾಗಿಯೂ ಅದು ನಮ್ಮನ್ನು ವೇದನೆ ಪಡಿಸಿದಾಗಿಯೂ ಅದು ಬಿಟ್ಟು ಹೋಗುವ ಸಮಯ ಇದೇ ಗಳಿಗೆ ಆಗಿದೆ. ಪ್ರಿಯರೇ, ದೇವರ ವಾಕ್ಯವನ್ನು ಕೇಳುತ್ತಿರುವಾಗಲೇ ನಿಮ್ಮ ಹೃದಯದಲ್ಲಿ ಏನೆಲ್ಲ ದುಃಖ ಇದೆಯೋ ಅದನ್ನು ದೇವರು ಈ ಕ್ಷಣ ತೆಗೆದಾಕ್ತಾ ಇದ್ದಾನೆ. ಅನೇಕ ದುಃಖಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರ್ಬೋದು. ಕುಟುಂಬದ ಸಮಸ್ಯೆ ನಿಮ್ಮನ್ನು ದುಃಖಪಡಿಸಿರ್ಬೋದು, ಜನರ ಮಾತುಗಳು ನಿಮ್ಮನ್ನು ದುಃಖಪಡಿಸಿರ್ಬೋದು, ನಿಮ್ಮ ಕುಟುಂಬದ ನಿಮ್ಮ ಹತ್ತಿರ ಇರುವಂಥ ನೀವು ಪ್ರೀತಿಸುವಂಥ ವ್ಯಕ್ತಿಗಳು ನಿಮ್ಮನ್ನು ದುಃಖಪಡಿಸಿರ್ಬೋದು. ಅನೇಕ ವಿಷಯಗಳು ನಿಮಗೆ ದುಃಖವಾಗಿ ಮಾರ್ಪಟ್ಟಿರ್ಬೋದು. ಆದರೆ ದುಃಖಿಸಿದ ನಿನ್ನ ದಿನಗಳನ್ನು ದೇವರು ಸಂತೋಷವಾಗಿ ಈ ದಿನದಿಂದ ಮಾರ್ಪಡಿಸಲಿಕ್ಕಿದ್ದಾನೆ. ದುಃಖದ ಮಾರ್ಗವನ್ನು ದೇವರು ಖಂಡಿತವಾಗಲೂ ಸಂತೋಷದ ಮಾರ್ಗವಾಗಿ ಮಾರ್ಪಡಿಸ್ತೇನೆ. ಮೋಶೆ 90ನೇ ಕೀರ್ತನೆಯನ್ನು ದೇವರಿಗಾಗಿ ಆಡುವಾಗ 90ನೇ ಕೀರ್ತನೆ 15ನೇ ವಚನದಲ್ಲಿ ಹೀಗೆ ಆತನು ದೇವರನ್ನು ಆಡಿ ಸ್ತುತಿಸಿದ್ದಾನೆ. ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ಕೀರ್ತನೆಯನ್ನು ಬರೆದು ಆಡ್ತಾ ಇದ್ದೇನೆ. ದೇವರೇ, ನಮ್ಮನ್ನು ಕುಗ್ಗಿಸಿದ ದಿನಗಳಿಗೂ ನಾವು ಕಷ್ಟವನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ಹಾಗಾದರೆ ನೀನು ಎಷ್ಟು ದಿನಗಳ ಕಾಲ ಕುಗ್ಗಿ ಸಂತೋಷವಿಲ್ಲದೆ ನಡೆದಿದೆಯೋ, ಎಷ್ಟು ವರ್ಷಗಳ ಕಾಲ ದುಃಖವನ್ನು ಹೃದಯದಲ್ಲಿ ಇಟ್ಟುಕೊಂಡು ನೀನು ನಡೀತಾ ಇದೆಯೋ ಅದು ನಿನಗೆ ಮಾತ್ರ ಗೊತ್ತು. ಅದನ್ನು ನಿನಗೆ ಬಿಟ್ಟರೆ ನಿನ್ನ ಕರ್ತನಿಗೂ ನಿನ್ನ ಪ್ರಭುವಾದ ಯೇಸು ಕ್ರಿಸ್ತನಿಗೆ ಗೊತ್ತು. ಆತನು ಈ ದಿನ ನಿನ್ನನ್ನು ಆ ದುಃಖದಿಂದ ಹೊರತಂದು ಸಂತೋಷವಾಗಿ ನಡೆಸಲಿಕ್ಕಿದ್ದಾನೆ. ಈ ನಿನ್ನ ದುಃಖದ ದಿನಗಳಿಗೆ ಒಂದು ಮುಕ್ತಾಯ ಈ ದಿನ ಇದೆ. ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ನಿನ್ನ ದುಃಖವು ಹೋಗಿ ಸಂತೋಷ ಬರುತ್ತದೆ ಎಂಬುದಾಗಿ. ಯೇಸು ಸ್ವಾಮಿ ನಿನ್ನ ಶಿಷ್ಯರೊಂದಿಗೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಈ ರೀತಿಯಾಗಿ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗಿದೆ, ಹಾಗೆಯೇ ನಿಮಗೆ ಈಗ ದುಃಖವಿರುವುದು, ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು. ಈಗ ನಿಮ್ಮ ಹೃದಯದಲ್ಲಿ ದುಃಖ ಇದೆ, ಆದರೆ ನಾನು ನಿಮ್ಮನ್ನು ನೋಡುವಾಗ, ನಾನು ನಿಮ್ಮೊಂದಿಗೆ ಮಾತಾಡುವಾಗ, ನಾನು ನಿಮ್ಮ ದುಃಖವನ್ನು ತೆಗೆದುಹಾಕುವಾಗ ನಿಮಗೆ ಸಂತೋಷವಾಗುವುದು. ಹಾಗಾದರೆ ಪ್ರಿಯರೇ, ಈ ನನ್ನ ಮಾತುಗಳನ್ನು ಕೇಳುವಾಗ ನಿಮ್ಮ ಹೃದಯದಲ್ಲಿ ಅನೇಕ ದುಃಖಪಡಿಸುವ ಅವಸ್ಥೆಯ ಅನುಭವಗಳು ಉಂಟಾಗಿರ್ಬೋದು. ಆದರೆ ದೇವರು ಆ ದುಃಖವನ್ನು ಹೊರತಂದು ನಿಮಗೆ ಸಂತೋಷವನ್ನು ಕೊಡುವವನಾಗಿದ್ದಾನೆ. ಅದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡೋದಾದರೆ, ಒಂದು ಸ್ತ್ರೀ ಗರ್ಭ ಧರಿಸುವಾಗ ಅದರದೇ ಆದಂಥ ಕಷ್ಟ, ನೋವು, ವೇದನೆಗಳನ್ನು ಆಕೆ ಒಂದು ಮಗುವನ್ನು ಗರ್ಭದಲ್ಲಿ ಇಟ್ಟುಕೊಂಡು ಅನುಭವಿಸ್ತಾ ಇರ್ತಾಳೆ. 9 ತಿಂಗಳು ಆದ ನಂತರವಾಗಿ ತುಂಬ ವೇದನೆ ಪಟ್ಟು, ತುಂಬ ನೋವು ಪಟ್ಟು, ಗರ್ಭ ವೇದನೆ ಅಂದರೆ ಪ್ರಸನ್ನ ವೇದನೆ, ಆ ಒಂದು ಮಗುವನ್ನು ಹೆರುವಾಗ ತುಂಬ ವೇದನೆಯನ್ನು ಪಟ್ಟು ಒಂದು ಸ್ತ್ರೀ ಆ ಮಗುವನ್ನು ಅಡಿತಾಳೆ, ಅಂದರೆ ಹೆರ್ತಾಳೆ. ಆದರೆ ಹೆರುವಾಗ ತುಂಬ ನೋವು ಪಟ್ಟಿರ್ತಾರೆ. ಆದರೆ ಆ ಮಗುವನ್ನು ಆಕೆಯ ಕಣ್ಣು ಮುಂದೆ ತಂದಿಡುವಾಗ ಆಕೆ ನೋವೆಲ್ಲ ಮರೆತು ಆಕೆ ಹೃದಯದಲ್ಲಿ ಸಂತೋಷವಾಗಿ ಮಾರ್ಪಡ್ತದೆ. ಅಂದರೆ ಆಕೆಗೆ ಹೆರುವ ಗಳಿಗೆಯಲ್ಲಿ ತುಂಬ ವೇದನೆ ಶರೀರದಲ್ಲಿ ಉಂಟಾಗ್ತದೆ. ಆದರೆ ಲೋಕದಲ್ಲಿ ಒಂದು ಮಗು ಹುಟ್ಟಿದೆ ಎಂದು ಆ ಸಂತೋಷವನ್ನು ಆಕೆ ಹೃದಯದಲ್ಲಿ ಇಟ್ಟುಕೊಳ್ತಾಳೆ. ಆ ಮಗು ಆಕೆಯ ಆ ಮುಂದೆ ನಡೆದಾಡುವಾಗ, ನಲಿದಾಡುವಾಗ ತಾಯಿಯ ಹೃದಯ ಆನಂದದಿಂದ, ಸಂತೋಷದಿಂದ ತುಂಬಲ್ಪಡ್ತದೆ. ಅದೇ ಪ್ರಕಾರ ಒಂದು ವ್ಯಕ್ತಿ ಎಷ್ಟು ವೇದನೆ, ಎಷ್ಟು ನೋವನ್ನು ಸಹಿಸಿಕೊಂಡು ಹೃದಯದಲ್ಲಿ ಇಟ್ಟುಕೊಂಡಾದಾಗಿಯೂ ಅದು ಹೊರಬಂದ ಗಳಿಗೆಯಲ್ಲಿ ಅದು ನಮಗೆ ಒಂದು ಸಂತೋಷವಾಗ್ತದೆ. ಪ್ರಿಯರೇ, ನೀವೇನೆಲ್ಲ ದುಃಖಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದೀರೋ ಅದನ್ನು ಈ ದಿನ ಹೊರ ಹಾಕಿ ಯೇಸು ಸ್ವಾಮಿ ಬಳಿಯಲ್ಲಿ ಒಪ್ಪಿಸಿಕೊಡಿ. ಏಸಪ್ಪ, ಇಂಥ ದುಃಖ ನನ್ನಲ್ಲಿದೆ, ಇಂಥ ವೇದನೆ ನನ್ನಲ್ಲಿದೆ, ಇದರಿಂದ ನನಗೆ ಒಂದು ಬಿಡುಗಡೆ ಕೊಡು ಸ್ವಾಮಿ. ಈ ವೇದನೆಯನ್ನು ನಾನು ಯಾರೊಂದಿಗೂ ಹೇಳಿಕೊಳ್ಳಿಕ್ಕಾಗಿಲ್ಲ. ಈ ದುಃಖವನ್ನು ನಾನು ಮಾತ್ರ ಇಟ್ಟುಕೊಂಡು ಅನೇಕ ದಿನಗಳಿಂದ ಇದನ್ನು ಒಂದು ಗಾಯವಾಗಿ ನನ್ನ ಹೃದಯ ಮಾರ್ಪಟ್ಟಿದೆ. ಈ ದುಃಖ ನನ್ನನ್ನು ಒಂದು ಗಾಯವಾಗಿ ಮಾರ್ಪಡಿಸಿದೆ. ಅದರಿಂದ ಈ ದಿನ ನನಗೊಂದು ಬಿಡುಗಡೆ ಕೊಡು ಎಂಬುದಾಗಿ ಕೇಳಿಕೊಳ್ಳೋದಾದರೆ ದೇವರು ಆ ದುಃಖದಿಂದ ಹೊರತಂದು ದೇವರು ನಿಮ್ಮನ್ನು ಸಂತೋಷ, ಸಮಾಧಾನಕ್ಕೆ ನಡೆಸ್ತೇನೆ. ಅನ್ನಳ ಜೀವಿತದಲ್ಲಿ, ಸತ್ಯವೇದದಲ್ಲಿ ಅನ್ನಳೆಂಬ ಒಂದು ಭಕ್ತಳ ಹೃದಯವನ್ನು ನಾವು ನೋಡೋದಾದರೆ ಆಕೆಯ ಹೃದಯ ತುಂಬ ದುಃಖದಿಂದ ಆಕೆ ತುಂಬಿರ್ತಾಳೆ. ಆಕೆಗೆ ದುಃಖಕ್ಕೆ ಕಾರಣ ಏನಂದರೆ ಆಕೆಯ ಬಂಜೆತನ. ಆಕೆ ಬಂಜೆ ಆಗಿರುವಾಗ ಅನೇಕರ ಚುಚ್ಚು ಮಾತುಗಳು, ಅನೇಕರ ನಿಂದನೆ, ಅನೇಕರ ಅವಮಾನ ಆಕೆಯ ಹೃದಯವನ್ನು ದುಃಖಪಡಿಸಿರ್ತದೆ. ಆಕೆಯ ಆ ದುಃಖವನ್ನು ನೇರವಾಗಿ ಆಕೆ ಹೋಗಿ ದೇವರ ಬಳಿಯಲ್ಲಿ ಏನು ಮಾಡ್ತಾ ಇದ್ದಾಳೆ, ಹೇಳಿಕೊಳ್ತಾ ಇದ್ದಾಳೆ. ದೇವರೇ, ನನಗಿರುವಂಥ ದುಃಖವನ್ನು ನೀನು ನೀಗಿಸಿ ಎಂಬುದಾಗಿ ಆಕೆ ಆ ದುಃಖವನ್ನು ನೇರವಾಗಿ ದೇವರ ಬಳಿಯಲ್ಲಿ ಹೇಳಿಕೊಳ್ಳುವಾಗ ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿ ಆಕೆಗಿದ್ದಂಥ ದುಃಖವನ್ನು ನೀಗಿಸಿ ಸಂತೋಷವನ್ನು ಬರಮಾಡಿದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಅನ್ನಳನ್ನು ಅನೇಕರು ದುಃಖಪಡಿಸಿದರು, ಅನೇಕರು ಚುಚ್ಚು ಮಾತು ಹೇಳಿದರು, ಅನೇಕರು ಆಕೆಯನ್ನು ವೇದನೆ ಪಡಿಸಿದ್ರು. ಒಂದು ಮಗನಿಲ್ಲದ ಕಾರಣ, ಒಂದು ಮಗುವಿಲ್ಲದ
ಕಾರಣ ಬಂಜೆ ಆಗಿದ್ದಂಥ ಆಕೆಯನ್ನು ಅನೇಕರು ವೇದನೆ ಪಡಿಸಿದ್ರು. ಈಗ ನನ್ನ ಮಾತುಗಳನ್ನು ಕೇಳುವ ನಿಮಗೂ ಕೂಡ ಮಕ್ಕಳಿಲ್ಲದೆ ಎಷ್ಟೋ ವರ್ಷಗಳ ಕಾಲ ಆಗಿ ಮದುವೆ ಆದರೂ ಕೂಡ ಮಕ್ಕಳಿಲ್ಲದ ನಿಮ್ಮ ಜೀವಿತವನ್ನು ನೋಡಿ ಅನೇಕರು ನಿಮ್ಮನ್ನು ನಿಂದಿಸ್ತಾ ಇರ್ಬೋದು, ನೀನೊಬ್ಬ ಬಂಜೆ ಎಂಬುದಾಗಿ ಹೇಳ್ತಾ ಇರ್ಬೋದು. ಕೇಳುವಾಗ ನಿಮ್ಮ ಹೃದಯ ಗಾಯಗೊಂಡಿರ್ಬೋದು, ನಿಮ್ಮ ಹೃದಯ ದುಃಖಕ್ಕೊಳಗಾಗಿರ್ಬೋದು. ಪರಿಸ್ಥಿತಿಯನ್ನು ಯಾರು ಅರ್ಥ ಮಾಡಿಕೊಳ್ಳದೆ ಇರ್ಬೋದು, ಯಾರಿಗೂ ನೀವು ಅರ್ಥ ಮಾಡಿಸ್ಲಿಕ್ಕೆ ಆಗದೆ ಇರ್ಬೋದು. ಎಲ್ಲರಿಂದ ನಿಮ್ಮ ನೋವಿನ ಮಾತುಗಳೇ ನಿಮಗೆ ಸಿಗ್ತಾ ಇರ್ಬೋದು, ಎಲ್ಲರ ಹತ್ರನೂ ನಿಮಗೆ ನಿಂದನೆಗಳೇ ಉಂಟಾಗ್ತಾ ಇರ್ಬೋದು. ಆದರೆ ನೀವು ಕೂಡ ಅನ್ನಳ ಹಾಗೆ ಒಂದು ತೀರ್ಮಾನವನ್ನು ಮಾಡೋದಾದರೆ, ಅನ್ನಳ ಹಾಗೆ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥಿಸೋದಾದರೆ ಖಂಡಿತವಾಗ್ಲೂ ದೇವರು ನಿಮ್ಮ ದುಃಖವನ್ನು ತೆಗೆದು ಆನಂದದಿಂದ ತುಂಬಿಸುವನಾಗಿದ್ದಾನೆ. ಅನ್ನಳು ಹೇಗೆ ಪ್ರಾರ್ಥಿಸಿದಿಲ್ಲ ಅಂದರೆ, ಆಕೆಯ ದುಃಖವನ್ನು ದೇವರ ಹತ್ರ ಹೇಳಿಕೊಂಡು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಾಮುವೇಲ 1ನೇ ಅಧ್ಯಾಯದ ಅದರ 11ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನಗಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ದೇವರ ಸಮ್ಮುಖದಲ್ಲಿ ಹೇಳ್ತಾ ಇದ್ದಾಳೆ, ನಿನ್ನ ದಾಸಿಯ ದುಃಖವನ್ನು ದೇವರೇ ಪರಂಬರಿಸು ಎಂಬುದಾಗಿ. ಅಂದರೆ ಆಕೆಯ ಆ ದುಃಖವನ್ನು ದೇವರ ಸನ್ನಿಧಿಯಲ್ಲಿ ಹೇಳಿಕೊಳ್ತಾ ಇದ್ದಾಳೆ. ದೇವರೇ, ನನಗಿರುವ ದುಃಖವನ್ನು ನಿನ್ನಿಂದ ಮಾತ್ರ ನೀಗಿಸಲಿಕ್ಕೆ ಸಾಧ್ಯ. ಏಕೆಂದರೆ ನನ್ನ ಗಂಡನಿಂದನೂ ಆಗಲ್ಲ, ನನ್ನ ಕುಟುಂಬಸ್ಥರಿಂದನೂ ಆಗಲ್ಲ, ಯಾರಿಂದಲೂ ಆಗಲ್ಲ. ಎಲ್ಲರೂ ನನ್ನನ್ನು ದುಃಖದ ಸಂದರ್ಭದಲ್ಲಿ ಮತ್ತೆ ವೇದನೆ ಪಡಿಸುವವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈ ನನ್ನ ಮಾತುಗಳನ್ನು ಕೇಳುವ ಯಾರೆಲ್ಲಾದರೂ ಈ ರೀತಿಯಾದ ಅನ್ನಳ ಅವಸ್ಥೆಯಲ್ಲಿ ಹಾದು ಹೋಗುತ್ತಿರುವುದಾದರೆ, ಜನರು ನಿನ್ನನ್ನು ಬಂಜೆ ಎಂಬುದಾಗಿ ಅನೇಕ ಮಾತುಗಳನ್ನು ನಿಂದಿಸಿ ಚುಚ್ಚು ಮಾತುಗಳನ್ನು ಹೇಳುತ್ತಿರೋದಾದರೆ, ಅಂಥದವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ನಿನ್ನನ್ನು ಚುಚ್ಚು ಮಾತುಗಳಿಂದ ನೋವುಪಡಿಸ್ತಾ ಇರೋದಾದರೆ, ದೇವರ ಮುಂದೆ ಅನ್ನಳ ಹಾಗೆ ನೀನು ಕಣ್ಣೀರಿಡೋದಾದರೆ, ಅನ್ನಳ ಹಾಗೆ ಪ್ರಾರ್ಥನೆ ಮಾಡೋದಾದರೆ, ಅನ್ನಳ ಹಾಗೆ ದೇವರಲ್ಲಿ ನೀ ಕೇಳಿಕೊಳ್ಳೋದಾದರೆ, ನಿನ್ನ ಬಂಜೆತನವನ್ನು ನೀಗಿಸಿ ದೇವರು ನಿನಗೊಬ್ಬ ಮಗನನ್ನು, ನಿನಗೊಬ್ಬ ಒಂದು ಸಂತಾನವನ್ನು ದೇವರು ಕೊಡ್ತಾನೆ. ಅನ್ನಳಿಗೆ ಒಂದು ಮಗನನ್ನು ಕೊಟ್ಟರು, ಆತನ ಹೆಸರೇ ಸಾಮುವೇಲನು. ಆತನನ್ನು ದೇವರಿಗೆ ಪ್ರತಿಷ್ಠಿಸಿ ದೇವರ ಸೇವಕನಾಗಿ ಅನ್ನಳು ದೇವರಿಗೆ ಒಪ್ಪಿಸಿ ಕೊಟ್ಟದ್ದನ್ನು ನೋಡ್ತೇವೆ. ಹಾಗಾದರೆ ನಿಮ್ಮ ದುಃಖಕ್ಕೆ ಒಂದು ಅಂತ್ಯವಿದೆ, ನಿಮ್ಮ ದುಃಖಕ್ಕೆ ಒಂದು ಕೊನೆ ದಿನವಿದೆ. ನಿಮ್ಮ ದುಃಖವನ್ನು ಆತನು ತೆಗೆದುಹಾಕಿ ನಿಮಗೆ ಸಂತೋಷವನ್ನು ಕೊಡಲಿಕ್ಕೆ ಆತನು ಬಯಸುವನಾಗಿದ್ದಾನೆ. ಅದರಿಂದ ನೀವೇನು ಮಾಡಿ ದೇವರ ಹತ್ರ ಕೇಳಿಕೊಳ್ಳಿ. ಅನ್ನಳು 1ನೇ ಅಧ್ಯಾಯ ಅದರ 11ನೇ ವಚನದಲ್ಲಿ ಪ್ರಾರ್ಥನೆ ಮಾಡಿದಾಗ, 1 ಸಾಮುವೇಲ 2ನೇ ಅಧ್ಯಾಯದಲ್ಲಿ ಅನ್ನಳು ದೇವರಿಗಾಗಿ ಪ್ರಾರ್ಥನೆ ಮಾಡಿ ವಿಜ್ಞಾಪನೆಯೊಂದಿಗೆ ಹೃದಯದ ಆ ಉಲ್ಲಾಸದೊಂದಿಗೆ ದೇವರನ್ನ ಸ್ತುತಿಸ್ತಾ ಇದ್ದಾಳೆ. ಅದರ 1ನೇ ವಚನ ಹೀಗಿದೆ: ಅನ್ನಳು ವಿಜ್ಞಾಪನೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಒಂದು ಸಮಯ ದುಃಖಿಸಿದ ಅನ್ನಳು ಒಂದು ಮಗುವನ್ನು ದೇವರು ಆಕೆ ಕೊಟ್ಟ ಮೇಲೆ ಆಕೆ ದೇವರನ್ನ ಸ್ತುತಿಸ್ತಾ ಇದ್ದಾಳೆ. ನನ್ನ ಹೃದಯ ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ. ಆಕೆ ಹೃದಯ ಉಲ್ಲಾಸಗೊಳ್ತು. ನನ್ನ ಕೊಂಬು ಯೆಹೋವನಿಂದಲೇ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ, ಅಂದರೆ ತನ್ನನ್ನು ಚುಚ್ಚಿ ಮಾತಾಡಿದಂಥ, ತನ್ನನ್ನು ನಿಂದನೆ ಮಾಡಿದಂಥ, ತನ್ನನ್ನು ಅವಮಾನ ಪಡಿಸಿದವರ ಮುಂದೆ ಆಕೆ ಬಾಯಿ ತೆರೆಯಲ್ಪಡ್ತು. ಕಾರಣ ನಿನ್ನ ರಕ್ಷಣೆಯಲ್ಲಿ ನಾನು ಆನಂದಿಸುತ್ತೇನೆ. ದೇವರು ಆಕೆಗೆ ಒಂದು ಕಾರ್ಯವನ್ನು ಮಾಡಿದಾಗ ಆಕೆ ದುಃಖ ಹೋಗಿ ಸಂತೋಷವಾಗಿ ಮಾರ್ಪಡ್ತು. ಪ್ರಿಯರೇ, ನಿಮಗಾಗಿ ಕೂಡ ದೇವರು ಒಂದು ಕಾರ್ಯವನ್ನು ಮಾಡ್ತಾನೆ. ಯೆರೆಮೀಯನ ಪ್ರವಾದನೆಯ ಗ್ರಂಥ 31 ಅದರ 13ನೇ ವಚನ ಓದುವಾಗ, ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು. ದೇವರು ಹೇಳ್ತಾ ಇದ್ದಾರೆ, ಸಂತೈಸುವವನು ದೇವರು, ಸಂತೈಸುವವನು ನಾನು ಅವರನ್ನು ಸಂತೈಸುವೆನು. ಅವರ ವ್ಯಸನವನ್ನು ಬಿಟ್ಟು ಅವರ ಆನಂದಿಸುವ ಹಾಗೆ ನಾನು ಸಂತೈಸುವೆನು ಎಂಬುದಾಗಿ, ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡುವೆನು. ಹಾಗಾದರೆ ದೇವರು ನಿನ್ನ ದುಃಖವನ್ನು ಕೂಡ ನೀಗಿಸಿ ಸಂತೋಷವನ್ನು ಉಂಟು ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ. ಪ್ರಿಯರೇ, ನಿಮ್ಮ ದುಃಖಿಸಿದ ದಿನಗಳಿಗೆ ಒಂದು ಕೊನೆಯ ದಿನ ಈ ದಿನ ಆಗಿದೆ. ನೀವಿನ್ನು ಮುಂದೆ ದುಃಖಿಸೋದು ಬೇಡ. ಏನು ವಿಷಯಗಳಲ್ಲಿ, ಮಕ್ಕಳ ವಿಷಯದಲ್ಲಿ ದುಃಖಕ್ಕೊಳಗಾಗಿದ್ದೀರಾ, ಗಂಡನ ವಿಷಯದಲ್ಲಿ ದುಃಖಕ್ಕೊಳಗಾಗಿದ್ದೀರಾ, ಒಂದು ವೇಳೆ ಹೆಂಡತಿಯ ವಿಷಯದಲ್ಲಿ ದುಃಖಕ್ಕೊಳಗಾಗಿದ್ದೀರಾ, ಒಂದು ವೇಳೆ ಸಂಬಂಧಿಕರ ವಿಷಯದಲ್ಲಿ ದುಃಖಕ್ಕೊಳಗಾಗಿದ್ದೀರಾ, ಪ್ರೀತಿಸಿದವರ ವಿಷಯದಲ್ಲಿ ದುಃಖಕ್ಕೊಳಗಾಗಿದ್ದೀರಾ, ಕುಟುಂಬದ ಸಮಸ್ಯೆಯ ಮಧ್ಯದಲ್ಲಿ ದುಃಖಕ್ಕೊಳಗಾಗಿದ್ದೀರಾ, ಸಾಲದ ಸಮಸ್ಯೆಯಲ್ಲಿ ದುಃಖಕ್ಕೊಳಗಾಗಿದ್ದೀರಾ, ಎಲ್ಲ ದುಃಖದಿಂದ ದೇವರು ಈ ದಿನ ನಿಮಗೆ ಕೊನೆಗಾಣಿಸುತ್ತಾನೆ. ಎಲ್ಲ ದುಃಖದಿಂದ ನಿಮ್ಮನ್ನು ಹೊರತಂದು
ದೇವರು ಸಂತೋಷವಾಗಿ ನಿಮ್ಮನ್ನು ಮುನ್ನಡೆಸಲಿಕ್ಕಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ದೇವರು ದಿನ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತಾಡಿರೋದಾದರೆ ನಿನ್ನ ದುಃಖಕ್ಕೆ ಈ ದಿನ ಕೊನೆ ಇದೆ. ನೀನು ದುಃಖಿಸಿದ ದಿನಗಳು ಈ ದಿನ ಕೊನೆಗಾಣುವವು. ನೀನು ದುಃಖಿಸಿದ ದಿನಗಳು ಮುಂದೆ ನಿನಗೆ ಸಂತೋಷದ ದಿನಗಳಾಗಿ ಮಾರ್ಪಡುವವು. ಅದರಿಂದ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನೊಂದಿಗೆ ಮಾತಾಡಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ದುಃಖಿತಳಾಗಿದ್ದೆ, ನಾನು ದುಃಖಿತನಾಗಿದ್ದೆ. ಅನೇಕ ವಿಷಯಗಳು ನನ್ನ ಹೃದಯದಲ್ಲಿ ದುಃಖವಾಗಿ ಮಾರ್ಪಟ್ಟಿತು. ಆದರೆ ನಿನ್ನ ದುಃಖದ ದಿನಗಳಿಗೆ ಈ ದಿನ ಕೊನೆ ಎಂಬುದಾಗಿ ನನ್ನೊಂದಿಗೆ ಮಾತಾಡಿದ್ದಿ, ನನ್ನನ್ನು ಸಂತೋಷಪಡಿಸಿದ್ದೆ. ಅದಕ್ಕಾಗಿ ನಿನಗೆ ಮಹಿಮೆ ಸಲ್ಲಿಸ್ತೇನೆ. ನನ್ನ ದುಃಖಕ್ಕೆ ಒಂದು ಕೊನೆಯ ದಿನವಾಗಿ ನನಗೆ ಒಂದು ಸಂತೋಷವನ್ನು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ, ಘನತೆ, ಸ್ತೋತ್ರವನ್ನು ಸಲ್ಲಿಸ್ತೇನೆ. ನನ್ನ ದುಃಖದ ದಿನಗಳು ಕೊನೆಗಾಣುವವು ಎಂಬುದಾಗಿ ಹೇಳಿ ಈ ದಿನವೇ ನನ್ನ ದುಃಖದ ದಿನಗಳನ್ನು ನೀನು ಹೊರತಂದು ಸಂತೋಷವಾಗಿ ನನ್ನ ಹೃದಯವನ್ನು, ಆ ಅನ್ನಳ ಹೃದಯ ಹರ್ಷಿಸಿದ ಹಾಗೆ ನನ್ನ ಹೃದಯವು ಹರ್ಷಿಸುವ ಹಾಗೆ ನೀನು ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇತರವಾಗಿ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ನಂತರ ಈ ವಾಕ್ಯಗಳು ನಿಮಗೆ ಪ್ರಯೋಜನ ಇರುವ ಹಾಗೆ, ಇನ್ನಿತರರಿಗೂ ಪ್ರಯೋಜನ ಆಗುವ ಹಾಗೆ ನೀವು ಅನೇಕರಿಗೆ ಇದನ್ನು ಕಳಿಸಿಕೊಡಿ, ಶೇರ್ ಮಾಡಿ, ಅವರು ಕೂಡ ಆಶೀರ್ವಾದ ಹೊಂದಿಕೊಳ್ಳಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಆಮೇನ್.